ಚಂದ್ರು ಸಾವಿನ ರಹಸ್ಯ ಇನ್ನೂ ನಿಗೂಢವಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕ ಅನುಮಾನಗಳನ್ನು ವ್ಯಕ್ತಪಡಿಸಿದ್ದಾರೆ, ತನಿಖೆಯ ಬಗ್ಗೆ ಮಾತನಾಡಿದ್ದಾರೆ. ಜೊತೆಗೆ ಯಾವ ರೀತಿಗೆ ತನಿಖೆ ಸಾಗ್ತಾ ಇದೆ, ಯಾವ ರೀತಿಗೆ ಸರ್ಕಾರ ಒಂದು ಕಡೆ ಈಗಾಗಲೇ ಮುಖ್ಯಮಂತ್ರಿಗಳಾಗಿರ್ಬೋದು, ಗೃಹ ಸಚಿವರು ಏನು ಹೇಳಿದ್ದಾರೆ, ಇವೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಸಂಪೂರ್ಣದ ಇದರ ಬಗ್ಗೆ ಅನೇಕ ಅನುಮಾನಗಳನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಶಾಸಕರಾಗಿರುವಂತಹ ರೇಣುಕಾಚಾರ್ಯ ಅವರು ನಮ್ಮ ಜೊತೆ ನೇರವಾಗಿ ಮಾತನಾಡಿದ್ದಾರೆ. ಇದರ ಬಗ್ಗೆ ಇರುವಂತಹ ಅವರ ಮಾತುಗಳೇನು ನೋಡೋಣ. ಒಂದು ನೋಡಿ, ನಾನು ಟು ದ ಪಾಯಿಂಟ್ ಮಾತಾಡ್ಬಿಡ್ತೀನಿ, ಒಂದಷ್ಟು ಪ್ರಶ್ನೆಗಳು ಕೇಳ್ಬಿಡ್ತೀನಿ. 9:45 ಹೊರಡ್ತಾರೆ, 11:45 ಶಿವಮೊಗ್ಗದಿಂದ ಸುಮಾರು 1 ಗಂಟೆ ಟೈಮಿಗೆ ಹೊನ್ನಾಳಿ ಹತ್ತತ್ರ ಶಿವಮೊಗ್ಗಕ್ಕೆ ಹೋಗಿದ್ದು ಕಿರಣ್ ಅನ್ನೋ ಅವರ ಸ್ನೇಹಿತನನ್ನ ಬಿಡಕ್ಕೆ. ಈ ಕಿರಣ್ ಬಗ್ಗೆ 16 ರೀತಿಯ ಮಾತು, ಅಭಿಪ್ರಾಯ, ಪ್ರಶ್ನೆ ಕೂಡ. ನೀವೇನ್ ಹೇಳ್ತೀರಿ ಈ ಕಿರಣ್ ಬಗ್ಗೆ? ಒಂದು ನೋಡಿ, ನಿಮ್ಮ ಮಕ್ಕಳಿಗೆ ದುಡ್ಡಿನ ಪಾಠ ಮಾಡದಿದ್ರೆ ದುಡ್ಡು ಮಾಡೋದಿರ್ಲಿ, ಅವ್ರು ನಿಮ್ಮನ್ನೇ ಮಾರಾಟ ಮಾಡ್ಬಿಡ್ತಾರೆ. ಹುಷಾರ್. ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಮಕ್ಕಳಿಗೆ ದುಡ್ಡಿನ ಪಾಠ ಮಾಡೋದು ಹೇಗೆ ಅಂತ ಕಲಿಯಿರಿ. ನಮ್ಮ ಮಗ ಕ್ಷೇತ್ರ ಉದ್ದಕ್ಕೆ ಪ್ರವಾಸ ಮಾಡಿದ್ದ ಮತ್ತು ಅವನಿಗೆ ಆಧ್ಯಾತ್ಮದ ಬಗ್ಗೆ ಒಲವು ಇತ್ತು. ಹಿಂದೆ ಅವನ ಮನಸ್ಸು ಡೈವರ್ಟ್ ಆಗಿ ಹಳ್ಳಿಗಳು, ಪ್ರವಾಸ, ಜನರ ಮಧ್ಯೆ ಪ್ರತಿಯೊಂದು ಹಂತದಲ್ಲಿ ಕೆಲಸ ಮಾಡ್ತಿದ್ದ. ಮದುವೆ ಸಮಾರಂಭಗಳು, ಶವ ಸಂಸ್ಕಾರಗಳು, ಗೃಹ ಪ್ರವೇಶಗಳು ಮತ್ತು ನಾಮಕರಣ, ಪ್ರತಿಯೊಂದು ಹಳ್ಳಿಗಳಲ್ಲಿ ಗಣೇಶೋತ್ಸವ, ವಾಲ್ಮೀಕಿ ಜಯಂತಿ, ಯಾರು ಯಾವ್ದು ಕರೆದ್ರು ಅವನು ಹೋಗ್ತಿದ್ದ. ಕಂಪ್ಲೇಂಟ್ ಅಂತ ಕೊಟ್ಟಿದ್ದೀರಲ್ಲ, ಈಗ 302 ಸೆಕ್ಷನ್ ಅನ್ನು ಕೂಡ ಸೇರಿಸಿ ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದೀರಿ. ಅದ್ರ ಮೂಲಕ ನಾವು ಹೀಗೆ ಅರ್ಥ ಮಾಡ್ಕೋಬೇಕಾ ಅಂತ ಅಸೂಯೆ ಇತ್ತ ಜನರಿಗೆ. ನೀವೇ ಹೇಳ್ತಿದ್ದೀರಿ, ನೀವು 30 ವರ್ಷದಲ್ಲಿ ಗಳಿಸಿದ್ದನ್ನ ಈ ಹುಡುಗ ಕೇವಲ 24 ವರ್ಷದಲ್ಲಿ 10 ತಿಂಗಳಲ್ಲಿ ಜನರಲ್ಲಿ ಅದೇ ರೀತಿಯ ಒಂದು ಪ್ರೀತಿ ವಿಶ್ವಾಸವನ್ನ ಗಳಿಸಿದ್ರು ಅಂತ ಚಂದ್ರು ಅವರು. ಹಂಗಾಗಿ ನಾನು ಕೇಳ್ತಿದ್ದೀನಿ, ಅಸೂಯೆ ಒಂದು ಕಾರಣ ಆಗಿರ್ಬೋದಾ? ನೋಡ್ರಿ, ಅವನಿಗೆ ಯಾರು ಶತ್ರುಗಳಿಲ್ಲ, ಅಜಾತ ಶತ್ರು. ಇದು ನಾನು ಹೇಳೋ ಮಾತಲ್ಲ, ಜನರ ಭಾವನೆಗಳು. ಅವ್ರ ಜನ ಬಂದು ಮಾತಾಡೋದು, ಅವನ ಮನೆಗೆ ಬಂದರೆ ಯಾವ ರೀತಿ ನನಗೆ ಯಾವ ರೀತಿ ಊಟ ಬೇಕು, ಅಥವಾ ಹಳ್ಳಿಗಳು ನಿನ್ನೆ ಹೆಣ್ಮಕ್ಳು ಗಿಣ್ಣ ಅಂತ ತಂದರು. ಹಸು ಅಥವಾ ಎಮ್ಮೆ ಕರು ಹಾಲಾಗ್ತೀರ, ಅದನ್ನು ಗಿಣ್ಣ ಮಾಡ್ತಾರೆ ಮೊದಲನೇ ಹಾಲಲ್ಲಿ. ಅದು ಅವನಿಗಿಷ್ಟ. ಅಂದರೆ ದನಕ್ಕೆ ಕೊಟ್ಟಿಗೆ ಮನೆಗೆ ಹಾಲಿಂಡವ್ರಿಗೂ ಕೈ ಮುಗಿದಂತೆ ಅಂತ ಹೋಗಿ ಜನ ಹೇಳ್ತಾರೆ. ಅವ್ರ ಭಾವನೆಗಳು ಯಾವ ರೀತಿ ಇತ್ತು, ಅವನಿಗೆ ಒಳ್ಳೆ ಹುಡುಗ. ಪ್ರತಿಯೊಬ್ಬರ ಮಾತಲ್ಲಿ ಇದು ನಾವು ಹೇಳಬಾರ್ದು, ಜನರು ಹೇಳ್ತಾರೆ. ಮಹಿಳೆಯರು ಮೊನ್ನೆ ತರನಹಳ್ಳಿಲಿ ಆ ಶಾಲಾ ಮಕ್ಕಳು ಅಲ್ಲಿ ಚಂದ್ರಣ್ಣ ಕಣ್ಣೀರಾಗ್ತಿದ್ರು. ಹಿಂದೂ ಹುಲಿ ಅಂತಿದ್ರು, ಮರಿ ಹುಲಿ ಅಂತಿದ್ರು. ದಾರಿದ್ದಕ್ಕೂ ಮಹಿಳೆಯರ ಕಣ್ಣೀರು, ಜನರ ಕಣ್ಣೀರು, ಬಂದಂಥ ಜನಸಾಗರ ಹೊನ್ನಾಳಿಯಲ್ಲಿ ಮತ್ತು ಹೊನ್ನಾಳಿಯಿಂದ ಹೊರಟ ದಾರಿಯುದ್ದಕ್ಕೂ ಹಳ್ಳಿಗಳಲ್ಲಿ ನನ್ನ ಮಗನ ಭವ್ಯ ಸ್ವಾಗತ ಒಂದು ಬೇರೆ ರೀತಿ ಮಾಡೋಕ್ಕಾಯ್ತು. ಆದರೆ ಅಂತಿಮ ಯಾತ್ರೆ ನಡೆಯುವ ಸಂದರ್ಭದಲ್ಲಿ ಭವ್ಯ ಸ್ವಾಗತ ಮಾಡಿದರು. ಹುಟ್ಟಿದೂರು ಕುಂದೂರಿನಲ್ಲಿ ಸಾಕಷ್ಟು ಸಮಯ 3 ತಾಸು ಅವನಿಗೋಸ್ಕರ ನಾವು ಹೋಗೋದು ವಿಳಂಬ ಆಯಿತು. ಅವನಿಗೆ 3 ತಾಸು ಅಲ್ಲಿ ವೆಯ್ಟ್ ಮಾಡ್ತಾಯಿದ್ರು. ನಂತರ ಆ ಜನ ತೋರಿಸಿದಂಥ ಅವನ ಬಗ್ಗೆ ಅನುಕಂಪ, ಅವನ ಬಗ್ಗೆ ಇರ್ತಕ್ಕಂಥ ಪ್ರೀತಿ ವಿಶ್ವಾಸ, ಮಹಿಳೆಯರ ಕಣ್ಣೀರು, ಪ್ರತಿಯೊಬ್ಬರ ಕಣ್ಣೀರು, ಯುವಕರು, ಹಿರಿಯರು, ವಯೋವೃದ್ಧರು ಕಣ್ಣೀರಾಗ್ತಾಯಿದ್ರು, ಎಲ್ಲ ವರ್ಗದ ಜನ. ಹಾಗಾಗಿ ಅಜಾತ ಶತ್ರು ನನ್ನ ಮೇಲೆ ದ್ವೇಷ ಸಾಧನೆ ಮಾಡಲಿ, ನನ್ನ ಬಗ್ಗೆ ನನ್ನನ್ನು ಅವರು ಬಲಿ ತಗೋಬೇಕಾಯ್ತು, ಅಥವಾ ನನ್ನ ಬಗ್ಗೆ ಅವ್ರಿಗೇನಾದರೆ ನನ್ನ ಹತ್ರ ಜಗಳ ಮಾಡಬೇಕು. ಅದೇ ಶಿಖಂಡಿಗಳು, ಹೇಡಿಗಳು ನನ್ನ ಬದಲಾಗಿ ಆ ಮುಗ್ಧ ಮನಸ್ಸಿನ ಬೆಳೆಯುವ ಕುಡಿ ಅವನು ಬಲಿ ತಗೊಂಡು, ಅದು ನಮಗೆ ಭಾಳ ನೋವಾಗಿದೆ. ಕ್ಷೇತ್ರದ ಜನಕ್ಕೂ ನೋವಾಗಿದೆ. ನನ್ನ ಮಗನನ್ನು ಪ್ರೀತಿ ಮಾಡಿದ್ದು, ನಮ್ಮನ್ನು ಪ್ರೀತಿ ಮಾಡಿದ್ದು ಕ್ಷೇತ್ರ ಜನ. ನನ್ನ ಮಗನ ನೀವು ಹೇಳ್ತಿರೋ ಮಾತು, ಅವರು ಬಲಿ, ಈ ರೀತಿಯ ಪದಗಳನ್ನ ನೀವು ಬಳಸಿದ್ದೀರಿ. ನಾನು ನಿಮ್ಗೆ ನ್ಯೂಸ್ 18 ನಲ್ಲಿ ಅವರು ಯಾರು ಅಂತ ಹೇಳಿ ಅಂತ ನಾನು ಕೇಳೋದಿಲ್ಲ, ಯಾಕಂದ್ರೆ ಅದು ತನಿಖೆಗೆ ತೊಂದರೆ ಆಗ್ಬೋದು. ಆದ್ರೆ ನಾನು ಏನ್ ಕೇಳ್ತೀನಿ ಅಂದ್ರೆ, ಈ ತನಿಖೆ ಅಂತ ಏನ್ ನಡೀತಿದೆ, ಇದರಲ್ಲಿ ಕುಟುಂಬದ ಪಾತ್ರ, ಸಹಕಾರ ಯಾವ ಪ್ರಮಾಣದಲ್ಲಿ, ಯಾವ ರೀತಿಯಲ್ಲಿ ಇರುತ್ತೆ ಅಂತ ಕೇಳ್ತಿದ್ದೀನಿ. ನೋವಿನ ಪರಿಸ್ಥಿತಿ, ನೋವಿನ ಸಂದರ್ಭ ಇವತ್ತಿನ ದಿನ ನಿಮಗೆ ಕರೀದೇ ಇರ್ಬೋದು, ಬಟ್ ಮುಂದಿನ ದಿನಗಳಲ್ಲಿ ಕುಟುಂಬದ ಒಂದು ಪಾತ್ರ ಇದೆ ಈ ತನಿಖೆಯಲ್ಲಿ, ಹೇಗೆ ನಿಭಾಯಿಸ್ತೀರಿ ಅಂತ ಕೇಳ್ತಿದ್ದೀನಿ.
ಸಂಪೂರ್ಣವಾಗಿ ತನಿಖೆಗೆ ಸಹಕಾರ ಕೊಡ್ತೀವಿ. ಹಲೋ ಹೇಳಿ ಹೇಳಿ ರೇಣುಕಾಚಾರ್ಯ ಅವರೇ, ಹಲೋ, ಕೇಳಿಸ್ತಾ ಇದೆ, ಹೇಳಿ ಹೇಳಿ. ತನಿಖೆ ಪಾರದರ್ಶಕವಾಗಿ ಮುಕ್ತವಾಗಿ ನಡಿಬೇಕು, ಸಂಪೂರ್ಣ ಸಹಕಾರ ಕೊಡ್ತೀವಿ. ಈಗ ರೇಣುಕಾಚಾರ್ಯ ಅವರೇ, ನನ್ನ ಮಗ ಎಷ್ಟು ಒಳ್ಳೆ ಅಂತ ಪ್ರತಿಯೊಬ್ಬರು ಗೊತ್ತಿರ್ತಕ್ಕಂಥ ವಿಚಾರ. ನನ್ನ ಮಗ ಹೇಳಿ. ಈಗ ನೀವೇ ಒಂದಷ್ಟು ವಿಚಾರಗಳನ್ನ ಹೇಳಿದಿರಿ. ಮೊನ್ನೆ ಆದ ಘಟನೆಯಿಂದ ಹಿಡಿದು ನಿನ್ನೆಯವರೆಗೂ ಕೂಡ ನೀವು ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ರಿ. ಅಲ್ಲಿ ಒಂದಷ್ಟು ಅನುಮಾನಗಳನ್ನು ನೀವು ವ್ಯಕ್ತಪಡಿಸಿದ್ರಿ. ಈಗ ಸ್ಪೀಡಿನ ವಿಚಾರ ಆಗಿರ್ಬೋದು, ಅಲ್ಲಿ ಆದಂತಹದ್ದು ಅಥವಾ ಡ್ರೋನ್ನ ವಿಚಾರ, ಇವೆಲ್ಲವೂ ಕೂಡ ಒಂದಷ್ಟು ಅನುಮಾನಗಳನ್ನ ನೀವು ಹುಟ್ಟುಹಾಕಿದ್ರಿ. ಹಾಗಾದ್ರೆ ಈಗ ಈ ಒಂದು ತನಿಖೆಯ ಬಗ್ಗೆ ನಿಮಗೆ ನಂಬಿಕೆ ಇದೆಯಾ ಇಲ್ವಾ? ಕಾದ್ ನೋಡ್ತೀನಿ. ನಮ್ಮ ಮುಖ್ಯಮಂತ್ರಿಗಳು, ಗೃಹ ಸಚಿವರು ಪಾರದರ್ಶಕ ತನಿಖೆ ಮಾಡಿಸ್ತಾರೆ. ಖಂಡಿತ ಅವ್ರ ಬಗ್ಗೆ ವಿಶ್ವಾಸ ಇದೆ. ಇದನ್ನು ಗಂಭೀರವಾಗಿ ಪ್ರಕರಣ ಪರಿಗಣಿಸಿದರೆ ಮಾನ್ಯ ಮುಖ್ಯಮಂತ್ರಿಗಳು ಅವರು ಸಹ ಭಾಳ ಒಳ್ಳೆ ಹುಡುಗ, ಯಾಕೆ ಈ ರೀತಿ ಆಯಿತು, ಗೃಹ ಸಚಿವರು ಭಾಳಷ್ಟು ನೋವು ಯಾಕೆಂದರೆ ಯಡಿಯೂರಪ್ಪನವರು ಮತ್ತೆ ಕರೆ ಮಾಡಿ ಮುಖ್ಯಮಂತ್ರಿ ಜೊತೆ ಮಾತಾಡ್ತೀವಿ ಅಂತ ಹೇಳಿದರು. ಫಿನಾಲೆಕ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ ಪ್ರಸ್ತುತಪಡಿಸುವ ಇವತ್ತಿನ ಹವಾಮಾನ ವರದಿ ಹೀಗಿದೆ.